ಆದ್ರೆ ನನ್ನ ಭೂಮಿ ತಾಯಿ ಒಟ್ಟ ಕೈ ಬಿಟ್ಟಿಲ್ಲ. ಯಾಕೆ ಮೊದಲು ಯಾವುದೋ ಒಂದು ಬಿಸ್ನೆಸ್ ಮಾಡ್ರಿ, ಇದನ್ನ ನಾನ ಮಾಡ್ತಾನಂತ ಹೇಳಿ ಅದನ್ನ ಮಾಡ್ಬೇಕು. ಈ ರೀತಿ ಯಾರು ಈಗ ಹೊಸದಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ ಯುವಕರ್ರಿ, ಅವ್ರಿಗೆ ಏನಾರ ಮಾಹಿತಿ ಹೇಳ್ಬೇಕಾರೆ ನೀವು ಏನ್ ಸಜೆಷನ್ ಕೊಡ್ತೀರ? ನಮ್ಮವು ಎಟ್ರಿ 2 ರೂಪಾಯಿ 3 ರೂಪಾಯಿ ಪಗಾರದಂಗ ತಂದು ನಮ್ಮನ್ನ ಜೋಪಾನ ಮಾಡ್ಯಾಡ್ರಿ. ಹಂಗ ಬರ್ಬಾರ್ದು ದಿವ್ಸಕ್ಕೆ 1800 ಲೀಟರ್ ಹಾಲು ರೀ. 1800 ಲೀಟರ್ ಹಾಲು ಅದು ರೀ. ಪುನಾ ಮಾಲಕ್ ದೊಡ್ಡ ಮಾಲಕ್ ರೀ ಅವ. ಒಂದ್ ಊರಲ್ಲಿ ಡೋಳ್ಸೂರ್ ರೀ, ಸಂಗಾನೈಟ್ ರೀ, ಮಾರಾಪುರ್ ರೀ, ಕಾನೈಟ್ ರೀ, ಹಳ್ಳೂರ್ ರೀ, 5-6 ಊರ್ ಹಾಲು ಹಿಣ್ಸೇನ್ರಿ. ಮತ್ ಬಂದಿರಿ, ಮತ್ ನೆಕ್ಸ್ಟ್ ಸಲ ನಿಂತೀವ್ರಿ. ಎಲ್ಲಾರು ಕ್ಯಾಂಡಿಡೇಟ್ ಎಲ್ಲ 6 ಕ್ಯಾಂಡಿಡೇಟ್ ಇದ್ದು ರೀ. 6ಕ್ಕೆ 6 ಬಂದ್ರು. ಆಗೇನ್ ಬಂದ್ರ ರಾಜಕೀಯ ಗಂಟು ಬಿದ್ದದು ರೀ. ಏನ್ರಿ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗ ಆಕಾಶ್ ಮಾತಾಡ್ತಿರೋದು. ಇವತ್ತು ಒಬ್ಬರ ಜೀವನ ಚರಿತ್ರೆ ನೀವು ನೋಡಿರ್ಬೋದು. ಹಿಂದಿನ 2 ವಿಡಿಯೋದಾಗ ಬಿಟ್ಟಿದ್ರಿ. ಅವ್ರು ಹೆಂಗ ಆಡುಗಳ ಸಡ್ಡ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಯಾರು, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಯಾವ ರೀತಿ ಮಾಡ್ಯಾರು ಎಲ್ಲ ಹೇಳ್ಯಾರು. ಇನ್ನು ಅವ್ರ ಜೀವನ ಚರಿತ್ರೆ ಹೇಳ್ತಾರ್ರಿ. ಯಾವ ರೀತಿ ಬೆಳಿಬೇಕು ಜೀವನದೊಳಗ, ಒಬ್ಬ ವ್ಯಕ್ತಿ ಸಾಲಿ ಕಲಿಲಾರ ಇಷ್ಟೆಲ್ಲ ಹೆಂಗ ಇಂಪ್ರೂವ್ಮೆಂಟ್ ಮಾಡ್ಯಾರು. ನಿಮ್ಗ ಈ ಸಂಪೂರ್ಣದ ವಿಡಿಯೋ ನೋಡ್ರಿ. ಅವ್ರ ಜೀವನ ಇದನ್ನ ಹೇಳ್ಯಾರು, ಯಾವ ರೀತಿ ಬೆಳೆದ್ ಬಂದ್ರು. ಹೆಸರು ಹೇಳ್ರಿ ಮೊದಲು. ರಾಜೇಶ್ ಸಾಬ್ ಅಲ್ಲಾ ಸಾಬ್ ಮುಲ್ಲಾ ರೀ. ಹಾಂ ರೀ. ಯಾವ ಊರು ನಿಮ್ದು? ಮದ್ವಾಯಿ ರೀ. ಏನ್ರಿ ಎಷ್ಟು ವರ್ಷ ಆಗ್ತದೆ ದುಡಿಯಾಕೈತಿ ನೀವು? ನಾವು ದುಡಿಯಾಕೈತಿ ಏನ್ರಿ, ಪೈಲಟ ಸಾಲಿನೂ ಬಿಟ್ಟಿವಿ ರೀ. ನಮ್ಮ ಅಪ್ಪ ಸಣ್ಣಾಗಿದ್ದಾಗ ತೀರ್ಕೊಂಡ್ರಿ. ನಾ 13-14 ವರ್ಷದವ ಇದ್ದೀನಿ ರೀ. ಮತ್ತು ಆಗ ತೀರ್ಕೊಂಡು ಕೂಡಲೇ ಈ ನಮ್ಮ ಅಪ್ಪಂದು ಏನು ಬಿಡ್ರಿ, ನಮ್ಮ ಊರಾನ ಮಂದಿ ಬೇವ್ರ ಮಂದಿ ಅಲ್ಲಾ ಸಾಬ್ ಚಲೋ ಅಂತ ಹೇಳಿ ಮಾತಾಡ್ತಾರೆ. ನಮ್ಮ ಅಪ್ಪಂತೂ ಸುಮಾರು ಮಾಡಿಲ್ರಿ. ಅವ್ನ ಹೆಸರು ಇರ್ಬೇಕಾದ್ರೆ 4 ಮಂದಿ ಬಾಯಾಗ ಬರ್ಬೇಕಾರ ಅವ್ನು ಚಲೋ ಇದ್ದಾಗ ಬರ್ಬೇಕ್ರಲ್ಲ, ಹೌದಿಲ್ರಿ? ನಮ್ಮ ಈ ಕಡೆ ಬೋರ್ ಹಟ್ಯಾರ ನಿಟ್ಟಾಗಲ್ರಿ. ಅಲ್ಲಾ ಸಾಬ್ ಅಂದ್ರೆ ಇನ್ನೂ ಮನ ನೆನೆಸ್ತಾರ್ರಿ. ನಮ್ಮ ಬೋರ್ ಹಟ್ಯಾರ ಮಂದಿ ಎಲ್ಲ ರೀ. ಮತ್ತು ಈ ಕಡೆ ಗಾಡಿ ನಿಟ್ಟು ಮಂದಿ ರೀ. ಈ ಕಡೆ ಎಲ್ಲ ಮಂದಿ ನೆನೆಸ್ತೈತ್ರಿ. ಮತ್ತು ಆಗೇನು ನಾವು ಸಣ್ಣಾಗಿದ್ದಾಗ ನಮಗೂ ಅಷ್ಟು ತಿಳುವಳಿಕೆ ಇದ್ದಿರ್ಕಿಲ್ರಿ. ನಮ್ಮ ಅಪ್ಪ ತೀರ್ಕೊಂಡಾಗ 13-14 ವರ್ಷದ ನಮ್ಗೇನು ತಿಳುವಳಿಕೆ. ಆಗ ಈಗೆಲ್ಲ ಸಾಲಿಗೆ 2-3 ವರ್ಷದಾಗ ಸಾಲಿಗೆ ಹಚ್ತಾರ್ರಿ. ಆಗ ನಮ್ಗೆ ಇಲ್ಲಿ ಕಿವಿ ಕೈ ಹತ್ತು ಮಟ್ಟ ಸಾಲಿಗೆ ಮತ್ತು ಅದು ಹತ್ತೈತಿ ಅಂದ್ರೆ ನಾವು ಸರ್ಸ್ಕೊಳವ್ರಿ. ಏನ್ರಿ? ಹಾಂ, ಸಾಲಿಗೆ ಅಟ್ಟು ಸಾಲಿ ನಾವರಿ ಅಟ್ರಿ ಒಂದಿಂತೆ ಸಾಲಿ ಕಲ್ತೀವಿ ರೀ. ಏನು ಸಾಲಿ ಚಲೋ, ಸಾಲಿ ಮಾತ್ರ ಚಲೋ ಇದ್ದು ರೀ. ಹಾಂ, ಆಗಿನ ಸಾಲಿ ನೋಡ್ರಿ ಈಗ 10ನೇಂತೆ ಕಲಿಯೋದು. ಆಗ ನೀವು ಏನು 3ನೇಂತೆ 4ನೇಂತೆ ಕಲಿತ್ರು ಈಗ ಡಿಗ್ರಿ ಕಲ್ತಂಗೆ. ಹಾಂ, ಆಗಷ್ಟು ಕಲಿಸ್ತಿದ್ರಿ ಸಾಲಿ ರೀ. ನಾವು ಕಲ್ತದ್ದು ನನಗೆ 1ನೇಂತೆ ಸರ್ಟಿಫಿಕೇಟ್ ಸಿಗ್ತದ್ರಿ. ಅದೀಗ ಸಾಲಿ ನಾವು ತೊಡೆನ ಕಲ್ತೀವಿ ರೀ. ಹಿಂಗಾಗಿ ನಮ್ಮ ಅಪ್ಪ ಸಾತ್ ಮಗೋತ ನಾವು ಒಟ್ಟು ದಗದಕ್ಕೆ ಹೊಂಟೀವಿ ರೀ. ಇಲ್ಲೇ ನಮ್ಮ ಮುತ್ತಾಪ್ ಸಾವ್ಕಾರ ಅಂತ ಹೇಳ್ರಿ, ಇಲ್ಲಿ ಪ್ಯಾಟ್ರಿಯಾನ ಅವ್ರಿ, ಅವರಲ್ಲೇ ದಗದಕ್ಕೆ ಹೋಗವ್ರ. ಮತ್ತು ನಮ್ಮ ಅಪ್ಪ ಸಾತ್ ಮಗೋತ್ರಿ ಪೂರ. ಮತ್ತು ನಮ್ಮವು ಎಟ್ರಿ 2 ರೂಪಾಯಿ 3 ರೂಪಾಯಿ ಪಗಾರದಂಗೆ ತಂದು ನಮ್ಮನ್ನು ಜೋಪಾನ ಮಾಡ್ಯಾಡ್ರಿ. ಆಗ್ರಿ ಅದ್ರೊಳಗೆ ನಾವು ಉಡಾಳ್ತಾನ್ರಿ. ಅಲ್ಲಿ ಹೋಗುದು ಇಲ್ಲಿ ಹೋಗುದು, ಆ ಬಾಯಿ ಜಿಗಿ ಈ ಬಾಯಿ ಈಸ್ ಕಲಿ, ಹಳ್ಳ ಜಿಗಿ ಆಗ್ಯಾರ ಈಸ್ ಕಲ್ಸಾರ, ನಾವ ಕಲಿಬೇಕ್ರಲ್ಲ ಈಸ್. ಹಾಂ, ಹಂಗೆ ಜಿಕ್ಕೋತ್ ಮಾಡ್ಕೋತ ನಮ್ಮ ಅಪ್ಪಂದು ಎಷ್ಟು 18 ಎಕರೆ ಆಸ್ತಿ ರೀ. 18 ಎಕರೆ ಮಾರ್ಕೋತ ಬಂದು 3 ಎಕರೆ ಉಳ್ದತ್ರಿ. ಹಾಂ, 3 ಎಕರೆ ಆಸ್ತಿ ಉಳಿತ್ರಿ. ಅದ್ರೊಳಗೆ ಹಂಗೆ ಅದೇನೋ ಆಗ ಸೊಸೈಟಿ ಸಾಲ ರೀ. ಆಗ ಸೊಸೈಟಿ ಸಾಲ ತುಂಬುದು ಅಂದ್ರೆ ತುಂಬಲಿಲ್ಲ ಅಂದ್ರೆ ಹೋದ್ ದನ ಕಟ್ಟೋದು, ಮನ್ಯಾನ ತೆಪೇಲಿ ಒಯ್ದು ಮಾಡ್ತಿದ್ರು ನೋಡಿಲ್ರಿ. ಎಮ್ಮಿಗಳು ಬಿಚ್ಕೊಂಡು ಕಟ್ಟೆ ಬಿಡ್ರಿ. ನಮ್ಮ ಎಮ್ಮಿನೂ ಕಟ್ಟೆ ಇದ್ರಿ. ಹಾಂ, ಮತ್ತು ಕೀಲಿ ಹಾಕಿಸಿದ ಮನಿ ಕೀಲಿ ಹಾಕಿ ಅದಕ್ಕೆ ಸಿಕ್ಕಾ ಬಿಡ್ಯಾವ್ರಿ. ಬಿಚ್ಚಂಗಿಲ್ರಿ ಅದನ್ನ ಸಾಲ ತುಂಬ ಮಟ್ಟ. ಊರಾನ ಹಿರಿಯರೆಲ್ಲ ಕುಡಿಸಿ ಸಾಲ ತುಂಬ್ರಿ ಅಂತ ಹೇಳಿ ಇದನ್ನ ಮಾಡೋದ್ರಿ. ಆಗೆಲ್ಲ ಭಾಳ ಕಷ್ಟದಾಗ ಬಂದ್ ಕಿಸಿಂದ್ರಿ. ಹಿಂಗೆ ಮತ್ತು ನಮ್ಮ ಅಕ್ಕಗಳ್ದಟ್ಟು ನಮ್ಮ ಅವ್ವ ಗುದ್ದಾಡಿ ಮದ್ವೆ ಮಾಡಿದ್ವಿ. ತಂಗಿಗಳ್ದಟ್ಟು ನಾವು ಮಾಡಿದ್ವಿ. ಮತ್ತೊಂದು ಸ್ವಲ್ಪ ಆಸ್ತಿ ಮಾರಿದ್ವಿ ರೀ. ಉಳ್ದದ್ದು ಒಂದು 1.5 ಎಕರೆ ಉಳಿತ್ರಿ. ಮತ್ತು ಅಲ್ಲಿ 1.5 ಎಕರೆ ಉಳಿದು ಕೂಡಲೇ ನಮ್ಮ ಹಳಿಮಡ್ಡಿ ಸಾವ್ಕಾರದಾನ್ರಿ. ಅವು ನಮ್ಮ ಅಪ್ಪ ಅವ್ರನ್ನ ಭಾಳ ನೋಡಿದತ್ತ. ಅವು ನಮ್ಮನ್ನ ಬಿಟ್ಟು ಕೊಡ್ಲಿಲ್ರಿ. ಆಗ ನಮ್ಮ ಮ್ಯಾಗ ಪ್ರೀತಿ ಇದ್ರಿ. ಅವು ಏನ್ರಿ ಅಜ್ಜ ಏನ್ರ 4 ರೂಪಾಯಿ ಬೇಕಂದ್ರೆ ಕಕ್ಕ ಕೊಡಂದ್ರೆ ಕೊಡವ್ರು. ನಾವು ಸ್ವತಃ ಮಾಡಿಸ್ಕೊಳವ್ರು. ಬೇಯಾವ್ ಅದಕ್ಕೆ ಇದಕ್ಕೆ ಒಯ್ಬೇಡ್ರು ನಾವು. ಹಾಂ, ಅಷ್ಟು ಪ್ರೀತಿ ಇದ್ರಿ ನಮ್ಮ ಮ್ಯಾಗ್ರಿ. ಅವು ಏನ್ರಿ ಅದನ್ನು ಹಂಗೆ ಮಾಡ್ಕೋತ ಬಂದೀವ್ರಿ. ಮಾಡ್ಕೋತ ಬಂದ ಅಲ್ಲಿ ದಗದಕ್ಕೆ ಹೊಂಟೀವ್ರಿ. ಅದನ್ನು ಅಲ್ಲಿ ದಗದ ಬಿಟ್ಟು ಕಿಸಿಂದ ಇಲ್ಲಿ ಮಾರಾಪುರದಾಗ ಹಾಲಿನ ಉದ್ಯೋಗ ಐತೀನಿ. ಹಾಂ, ಪೈಲಿ ಇಲ್ಲಿ ಸಿಕ್ಕಂದರ್ ನದಾಪತ್ತದಾನ್ರಿ. ಅವನಂತೇಳಿ ಹಾಲಿನ ಉದ್ಯೋಗ ಹಾದ್ನಿ. ಅವ್ನ ಕೈಯಾಗ್ರಿ. ಕೈಯಾಗ ಹೋದ ಕೂಡಲೇ ಅವ ಒಟ್ಟು ನನಗಟ್ಟು ಪಗಾರ ಕೊಡವ್ರಿ. ಪಗಾರ ಕೊಟ್ಟು ಕೂಡಲೇ ವಾರಕ್ಕೆ ಪೈಲೆ 50 ರೂಪಾಯಿ ಕೊಡಾಕೈದ್ರಿ. 50-25 ರೂಪಾಯಿ ಕೊಡ್ತಿದ್ದ. ಅದನ್ನ ತಂದು ಕೊಟ್ಟು ಕೂಡಲೇ ನಮ್ಮ ಅವಾಗ 50 ರೂಪಾಯಿ ವಾರಕ್ಕೆ ಕೊಟ್ಟು ಫುಲ್ ಔಷಧಿ ಆದಡ್ರಿ ನಮ್ಮ. ಹಾಂ, ಆ ಭೂಮಿ ಹಂಗೆ ನಮ್ಮ ಅವಾಗ ಕಾಯ್ಕೋತಿದ್ದಳ್ರಿ. ಏನ್ರಿ ಅವ್ರೇನು ಮಾರಿರ್ಕಿಲ್ರಿ ಅದನ್ನು.
ಅದನ್ನಟ್ಟು ಪಗಾರ ಕೊಟ್ಕೋತ ಹಂಗಟ್ಟು ಮಾಡ್ಕೋತ ಬಂದು ನಾ ಮುಂದೆ ಏನು ಮಾಡ್ರಿ ನಾನು ಅವ್ರಿಗೇಟ್ ಅವ್ರ ಕೈಯಾಗ ಒಂದು 5-6-7 ವರ್ಷ ದುಡ್ದಿನ್ರಿ. ನನಗೆ ಸಾಲ ಬಿಟ್ಟು ಕೊಡ್ರಿ, ನಾನು ಹಾಲಿನ ಉದ್ಯೋಗ ಮಾಡ್ತೀನಿ ಅಂತ ಹೇಳಿ ನಮ್ಮ ಪುನಃ ಮಾಲಕರದಾರ ಅವ್ರ ಜೋಡಿ ಅಟ್ಟು ಮಾತಾಡಿ ಕಿಶಿಂದ ಒಂದು ತೊಡೆ ಹಾಲು ಕುಡಿಸ್ಕೊಂಡ್ರಿ. ನಮ್ಮಿಲ್ಲಿ ಮುರ್ಗ್ಯಾಪ್ಗಳು ಚಂದ್ರ ಚುಗೋತದಾರ, ಅವ್ರಿಗೆ ಹೋಗಿ ಭೇಟಿ ಆಯ್ತು ರೀ. ಭೇಟಿ ಆದ ಕೂಡಲೇ ಮಾಡ್ಯಪ್ಪ ನಿನಗೆ ಹಾಲು ಹಾಕ್ತನಂದ್ಲು. ಒಟ್ಟು ನನ್ನ ಮಗನ ಗತಿ ಜೋಪಾನ ಮಾಡಿ ಆಡ್ರಿ. ಹಾಂ, ಒಟ್ಟು ಏಕ ಹಾಲು ಹಾಕಾಕೈತ್ರಿ. ಮತ್ತು ಈಗ ಅವ್ರ ಕಾಂಪಿಟೇಷನ್ ಉದ್ಯೋಗ ರೀ, ಅವ್ಗೆ ಹಾಲು ಹಾಕ್ಬೇಡ ಅವ್ರ ಹಿಂಗೆ ಇವ್ರು ಎಲ್ಲರೂ ಕುಡಿಸಿ ನನಗಟ್ಟು ಹಾಲು ಹಾಕಿ ಅವ್ ನನಗೆ ಭಾಳ ಲೆಕ್ಕ ತಿಳಿತಿರ್ಕಿಲ್ರಿ. ಮುರ್ಗ್ಯಾಪ್ಕಾರಿ ನಮ್ಮ ಮಗನ ಲೆಕ್ಕ ಮಾಡ್ತಾನಂತ ಹೇಳಿ ಅದನ್ನ ಇಸ್ಕೊಂಡ್ ಎಲ್ಲ ಲೆಕ್ಕ ಮಾಡಿ ವಾರಕ್ಕೊಯ್ ಮೊಟ್ಟು ಲೆಕ್ಕ ಬರಿಯಾವ್ರಿ. ಅವ ಬಿಲ್ ಕೊಡಾವ್ರಿ, ನಾ ಹಾಲು ಹಿಂಡಿಸ್ಕೊಂಡು ಹೋಗಾವ್ರಿ. ಹಾಂ, ಇಟ್ಟು ಲಾಭ ಉಳಿತು ಮಗನ, ಇಟ್ಟು ಇದಾತ ಏನು ಎಲ್ಲ ಹೇಳಿ ಅದನ್ನ ಲೆಕ್ಕ ಕೂಡಿಸಿ ಮತ್ತೊಂದು ಸಜ್ಜು ಮಾಡಿ ಮತ್ತೊಂದು ಮನೆ ಹಾಲು ಹಿಡ್ಕೊಳಿದ್ರೆ ಹಂಗೆ ಕುಡಿಸ್ಕೋತ ಬಂದು 100 ಅದು ರೀ, 200 ಅದು ಏನು ಹಂಗೆ ಬರ್ಬಾರ್ದು. ದಿವ್ಸಕ್ಕೆ 1800 ಲೀಟ್ರ್ ಹಾಲು ರೀ. 1800 ಲೀಟ್ರ್ ಹಾಲು ಅದು ರೀ. ಪುನಃ ಮಾಲಕ್ ದೊಡ್ಡ ಮಾಲಕ್ ರೀ ಅವ, ಪುನಾದವ್ರಿ. ಹಂಗೆ ಅವ್ಗೆ ಹಿಡ್ಕೋತ ನಮ್ಮ ಹಾಲು ಭಾಳ ಅಂದ ಕೂಡಲೇ ಮತ್ತು ಈಗ 100 ಲೀಟ್ರ್ ಹಾಲಿನ ಅವ್ರು ಬಂದು ಕಿಸಿಂದ ನಾವು ಒಂದು 2 ರೂಪಾಯಿ ಹೆಚ್ಚು ಮಾಡಿದಂದ್ರೆ ನಾ ದಿವಸ 1800 ರೂಪಾಯಿ ರೀ. 1800 ಲೀಟ್ರ್ ಹಾಲು ನಾ 2 ರೂಪಾಯಿ ಹೆಚ್ಚು ಮಾಡಿನಂದ್ರೆ 3600 ರೂಪಾಯಿ ಆಕೈತಿ ರೀ. ಅವ್ ಒಂದು 100 ಲೀಟ್ರ್ದಾವ್ 200 ರೂಪಾಯಿ ಹೆಚ್ಚು 2 ರೂಪಾಯಿ ಹೆಚ್ಚು ಮಾಡಿದ್ರೆ ದಿವಸ 200 ಆಕೈತಿ. ನಂದು 3600 ಆಕೈತಿ. ಮಾಲಕ್ನಂತೇಳಿ ಹೇಳಿರಿ, ನಾ ಹಿಂಗಾರು ಉದ್ಯೋಗ ಬಿಡ್ತೇನೆ ರೀ, ನಿನ್ನ ಒಟ್ಟ ಬಿಟ್ಟು ಕೊಡಂಗಿಲ್ಲ, ಅದೇನು ಬರ್ತೈತಿ ನೀ ಮಾಡಂದ್ರೆ ಮಾಲಕ್ ಧೈರ್ಯ ಕೊಟ್ರಿ. ಆ ಧೈರ್ಯದಿಂದ ಹಂಗೆ ಮಾಡ್ಕೋತ ಹಂಗೆ ಅದನ್ನೇನು ದೇವ್ರ ಕೈ ಹಿಡಿದ್ರಿ. ಹಾಂ, ಎಲ್ಲಾರ್ದು ಅಂತೂ ಬಿಲ್ ರೀ. ಒಂದು ಊರಲ್ರಿ ಡೋಳ್ಸೂರ್ ರೀ, ಸಂಗಾನೈಟ್ ರೀ, ಮಾರಾಪುರ್ ರೀ, ಕಾನೈಟ್ ರೀ, ಹಳ್ಳೂರ್ ರೀ, 5-6 ಊರು ಹಾಲು ಹಿಣ್ಸೇನ್ರಿ. 1 ರೂಪಾಯಿ ಯಾರ್ದು ಬಿಲ್ ಇನ್ನೊಮ್ಮೆ ನಾನು ನಿಲ್ಸಿಲ್ರಿ. ಅಷ್ಟು ಬಿಲ್ ಕೊಟ್ಕೋತ ಬಂದ್ರಿ. ಹಂಗೆ ಮಾಡ್ಕೋತ ಬಂದು ಕಿಶಂದ್ರಿ ಒಂದು 4 ಮಂದಿ ಹಿರಿಯಾರು ಕುಡಿಸಿರಿ ಪಂಚಾಯತಿಗೆ ನಿಲ್ಲ ಅಂದ್ರೆ ನಾವು ಅಲ್ರಿಪ್ಪ ಪಂಚಾಯತಿಗೆ ನಿಲ್ಲಂಗಿಲ್ಲ. ನಾವು ಅದ್ರೊಳಗೆ ಮಾಹಿತಿನೂ ಇದ್ದಿರ್ಕಿಲ್ರಿ. ನಮ್ಮ ಗೋವಿಂದ ಅದ ಹತ್ತಿದ್ರೆ ನಮ್ಮ ಪಂಕುಗಳು ಅಶೋಕ್ ಹತ್ತಿದ್ರಿ. ಅವ್ರು ಇಲೆಕ್ಷನ್ ನಿಲ್ಲಿಸ್ರಿ. ಹಂಗಾರಿ ನಿಲ್ಲಿಸ್ರು. ಮತ್ತು ಇಲ್ಲಿ ನಮ್ಮ ಬೋರಟ್ಯಾರ ಮಂದಿ ಇವರ ಕಾಜಿ ಬಾಡ್ರೆ ಕೇಳಿ ನಿಂತು ಬಿಡ್ರಿ. ನಮಗದು ಇಲೆಕ್ಷನ್ ನನಗೆ ಗೊತ್ತಾಯ್ದಿರ್ಕಿಲ್ಲ. ಹಾಲಿನ ಉದ್ಯೋಗದವ್ರಿ, ನಾ ಹಾಲಿನ ಉದ್ಯೋಗ ಮಾಡ್ಕೋತಿದ್ವಿ ರೀ. ಹಂಗೆ ಒಂದು ಎಷ್ಟೋ ಹೋಟ್ಲೆ ಪೈಲ ಸಲ ಬಿದ್ವಿ ರೀ. ಬಿದ್ದೀವ್ರಿ, ಒಂದು 50-60 ಹೋಟ್ಲಿ ಬಿದ್ದೀವಿ. ಎಲ್ಲ ನಾನು ಹಿಂಬಾಲಿದ್ದವ್ರು ಬಿದ್ದರು ಬಿಡುವಾತಾಗ ಬರೋ ಮಾರಣ ಅಂತ ಹೇಳಿ ಮತ್ತೆ ಬಂದಿರಿ. ಮತ್ತೆ ನೆಕ್ಸ್ಟ್ ಸಲ ನಿಂತೀವ್ರಿ. ಎಲ್ಲರೂ ಕ್ಯಾಂಡಿಡೇಟ್ ಎಲ್ಲ 6 ಕ್ಯಾಂಡಿಡೇಟ್ ಇದ್ದು ರೀ. 6ಕ್ಕೆ ಅವ್ರು ಬಂದ್ರು. ಆಗೇನು ಬಂದ್ರೆ ರಾಜಕೀಯ ಗಂಟು ಬಿದ್ದದ್ವಿ ರೀ. ಏನ್ರಿ ಹಂಗೆ ಸಣ್ಣ ಹಿಂಗೆ ನಡ್ದೈತಿ ರೀ. ಅಲ್ಲೇ ರಾಜಕೀಯ ಮಾಡಿದ್ರಿ, ಅಷ್ಟು ಊರು ಹಿರ್ತಾನ ಮಾಡೋದು ಯಾರೇ ಕರೆದ್ರೆ ಏನ್ರಿ ಇಟ್ಟು ಮಾಡ್ಕೋತ ನಡ್ದದ್ರಿ. ಹಂಗೆ ಏನು ಈ ದನದ ಸಾಬರಿಗೆ ಏನು ನಮ್ಮ ಹಿರಿಯಾರು ಹಿಡ್ಕೊಂಡ್ರಿ. ಎತ್ಗಳು ನಮ್ಮ ಮಾಪ್ ಇದ್ದಾಗಂತೂ ನಾ ಏನು ಎತ್ಗಳು ಮಾಡಿಲ್ರಿ. ಎತ್ಗಳು ಮಾಡಿಲ್ಲ ಅಂದ್ರೆ 2 ಕರಾತ ಅಂದ್ರಿ. ನಾವು ಬಿಟ್ಟಿಲ್ರಿ ಅಟ್ಟು ಮೇವು ತರೋದು. ಹಂಗೆ ಮಾಡ್ಕೋತಿದ್ನಿ. ಒಂದು ಪೈಲ್ ಪೋಣ ಬಂಡೆ ಮಾಡಿರಿ. ಹಿಂದಾಡಿಸಿ 2 ಎತ್ತಿನ ಬಂಡೆ ಮಾಡಿರಿ. ಇಲ್ಲೇ ಐತ್ರಿ ಅದು ಬಂಡೆನೂ ರೀ. ಒಂದು ಬಂಡೆ ಹೋತ್ರೆ ಮತ್ತೊಂದು ಹೊಸಾದ್ ಮಾಡಿ ತೆರಿಬೇ ಬಿಟ್ಟೇನ್ರಿ. ಏನ್ರಿ 2 ಎತ್ತಿಂದ ಮಾಡಿದ್ರಿ. ಈಗಂತೂ ಎತ್ತಿಲ್ರಿ. ಏನ್ರಿ ದನ ಏನದಾವ್ರಲ್ಲ ನಮ್ಮ ಅಪ್ಪನ ಕಾಲ್ಕಿರ್ತಾವ ಎಮ್ಮೆ ಮಾಡ್ಕೊತ ಬಂದಿದ್ರಿ. ಎಮ್ಮಿಗಳ ಆಡುಗಳ ಹೊತ್ಗಳ ಇವು ಕೈ ಬಿಟ್ಟಿಲ್ರಿ. ಹಾಲಿನ ಉದ್ಯೋಗ ಅಟ್ಟು ಕೈ ಹಿಡಿತ್ರಿ. ಅಲ್ಲೇಟ್ ನಮ್ಮದು ಭೂಮಿ ಇತ್ತು ಅಲ್ಲಿದ ಸಾವ್ಕಾರ ಗಾಳಿಮಟ್ಟಿ ಸಾವ್ಕಾರ ಏನ್ರಿ ಏನ್ರಿ ಅವ್ಗಟ್ಟು ಆ ಭೂಮಿ ಕೊಟ್ಟಿವ್ರಿ. ಮತ್ತು ಇಲ್ಲೇ ನಮ್ಮ ದನಿಯಾರದ್ರಿ ಇಲ್ಲೊಂದು 2 ಎಕರೆ ಭೂಮಿ ತೊಗೊಂಡಿವ್ರಿ. ಅದು ನೀರು ಪಾಡಾತ್ರಿ. ನೀರು ಪಾಡಾದ ಕೂಡಲೇ ಅಷ್ಟು ಪೈಪ್ಲೈನ್ ಮಾಡಿರಿ. ಮತ್ತು ಅಲ್ಲಿ ಅಟ್ಟು ಇಲ್ರಿ ಅಷ್ಟು 4ನೇ ಪಾಲು ಕೊಟ್ಟು ಇಲ್ಲೆಟ್ಟು ಭೂಮಿ ಮಾಡ್ಕೊಂಡ್ರಿ. 10-12 ಎಕರೆ ರೀ. ಹ್ಞೂ ರೀ. ಇದನ್ನ ಅಟ್ಟು ಹಿರಿಯಾರ ರೀ. ಇಲ್ಲಿ ಪೈಲೆ ಹಂಗೆ ಕೊಟ್ಟಿರಿ. ಒಂದು 4-5 ಎಕರೆ ರೀ. ಹಸನು ಮಾಡ್ತಾನೆ ಬಾ ಅಂತ ಹೇಳ್ರಿ. 400 ಹಿರಿಯಾರ ಇವ್ರು ಕೂಡಿಸಿ ಕಿಸಿಂದ ಇದನ್ನ ಭೂಮಿ ನನಗೆ ಮಾಡಾಕ್ ಕೊಡಿಸಿರಿ. ಹಿಂಗೆ ಮಾಡ್ಕೋತ ಜಾಲಿ ಇತ್ರಿ ಇದೆಲ್ಲ. ಇದನ್ನ ಒಟ್ಟು ಜಾಲಿ ಕಿಡಿಸಿ ಬಾಯಿ ಕಡದು ಕರೆಂಟ್ ಎಳೀಸ್ರಿ. ಹಂಗೆ ಮಾಡ್ಕೋತ ಬಂದಿವ್ರಿ. 4-5 ವರ್ಷ ಬೆಳೆಯಲಿಲ್ರಿ. 11 ವರ್ಷ ಕೊಟ್ಟಿರಿ. ಅದ್ರ ಸೌಳು ಭೂಮಿ ರೀ. ಸೌಳು ಭೂಮಿ ಅಂದ ಕೂಡಲೇ ನಾವು ಕಬ್ಬು ಹಚ್ಚಾವ್ರಿ. ಇಟ್ಟು ಬರೋರಿ ಗಣಿಕ್ ಇಟ್ಟಿಟ್ಟಾಗು ಸುಟ್ಟ ಹೋಗಿ ಬಿಡುದ್ರಿ. ಹಾಂ, ಅದು ಹಂಗೆ ಮಾಡ್ಕೋತ ಬಂದು ಇವ್ನ ಏನು ಮಾಡ್ಕೋತಿ ಗೊಬ್ಬರ ಹೋಗ್ಕೋತ ಇದನ್ನ ಏನು ಮಾಡಿರಿ ಭೂಮಿ ಬೆಳ್ಯಾಕೈತಿ. 4-2 ರೂಪಾಯಿ ಕೈಯಾಗ ಬರಾಕೈತ್ರಿ. ಹಾಂ, ಆಗ ನಂದು ಅನ್ನೋದು ಬರಾಕತ್ತ ಅಂತಲೇ ಮತ್ತೆ ಅವ್ರು ಏನು ಮಾಡಿರಿ ಭೂಮಿ ನನಗೆ ಮಾಡಾಕ್ ಕೊಟ್ಟಿರಲ್ಲ. ಅವ್ರ ಭೂಮಿ ಮಾರಾಕ್ ತೆಗದ್ರಿ. ಇಲ್ಲಪ್ಪ ನಮ್ಮ ಭೂಮಿ ಭಾಳ ಸ್ವಚ್ಛ ಮಾಡೀದಿ, ಕೊಟ್ರೆ ನಿನಗೆ ಕೊಡ್ತೀವಿ ನಾವು. ಏನು ನಮ್ಮ ಭೂಮಿ ಹಿಂಗೆ ಹಾಕಿರ್ಕಿಲ್ಲ ಅಂತ ಹೇಳ್ರಿ. 3 ಎಕರೆ 21 ಗುಂಟೆ ನನಗೆ ಖರೀದಿ ಕೊಟ್ರಿ. ಹಾಂ ರೀ. ಆಗ ಅಗಾತಿ ಕಾಲದಾಗ್ರೆ 15 ಲಕ್ಷ ರೂಪಾಯಿಗೆ ಎಕರೆ ತೊಗೊಂಡಿದ್ವಿ ರೀ. ಇದನ್ನ ತೊಗೊಂಡು ಒಂದು 10 ವರ್ಷ ಆಗಿರ್ಬೇಕ್ರಲ್ಲ. ಹಾಂ, ತೊಗೊಂಡಿವ್ರಿ. ಆಗ್ರಿ
ಕುಡಿಸಿರ್ರಿ ಮತ್ ನನಗ ಅಟ್ಟೆಲ್ಲ ಖರ್ಚು ಮಾಡಿದ್ರಿ ಭೂಮಿ ತಾಯಿ ದುಡ್ದದ್ದು ಭೂಮಿ ತಾಯಿ ಬಿಟ್ಟು ಕೊಡ್ಲಿಲ್ರಿ ನಾನು ಬಿಟ್ಕೊಡ್ಲಿಲ್ಲನ್ರಿ ಭೂಮಿ ತಾಯಿ ಎಟ್ ನಾ ಈ ಮಣ್ಣಾಗ ಅವ್ನು ಹೊಲಸಿನಾಗ ಎಟ್ ಗುದ್ದಾಡಿ ನಿಂದಿನ್ರಲ್ಲ ನನ್ನ ಅಟ್ ಹಸನ್ ಮಾಡಿಬಿಟ್ರಿ ನಾ ಹಿಂಗ ಆತ್ಲಪ್ಪ ಅಂತ ಅನ್ಕೋತ ಬಂದೀನ್ರಿ ಆದ್ರೂ ಹಿರಿಯರ ಕಾಲದವ್ನು ಹೇಳ್ತಾರ್ರಿ ಎಲ್ಲಾರು ಕೈ ಬಿಟ್ರ ಭೂಮಿ ತಾಯಿ ಕೈ ಬಿಡಂಗಿಲ್ಲ ಹಾ ಏನ್ ಇವತ್ತು ಹಾಲ ತುಪ್ಪ ಸಕ್ರಿನ ಕುಡಿಸ್ರಿ ಕೈ ಬಿಡ್ತೈತ್ರಿ ಮನುಷ್ಯ ಬಿಡ್ತೈತಿಲ್ರಿ ಮತ್ತೆ ನಿಮ್ಮ ಲೈಫ್ದಾಗ ನಿಮ್ಮನ್ನು ಯಾರ ಕೈ ಬಿಟ್ಟಿರ್ಬೇಕು ಮತ್ತೆ ಹಾ ನಮ್ನು ಹಂಗೆ ಎಲ್ಲ ಏನೈತಿರ್ಲ ನಾ ಹೇಳ್ಕೊಳಂಗಿಲ್ರಿ ಭಾಳ ಆದ್ರ ನನ್ನ ಭೂಮಿ ತಾಯಿ ಒಟ್ಟ ಕೈ ಬಿಟ್ಟಿಲ್ಲ ಯಾಕಂದ್ರ ಭೂಮಿ ತಾಯಿನ ಯಾವ ನೆಂಬತಾನ್ರಲ್ಲ ಒಟ್ಟ ಕೈ ಬಿಡಂಗಿಲ್ಲ ನಾ ಇನ್ನೊಮ್ಮೆ ನಾ ಬೋರ್ ಹೊಡೆದ್ರೆ ಯಾವ ನೀರು ಕೇಳಿ ಯಾವ ಪಾಯಿಂಟು ಹೊಡೆದಲ್ರಿ ಸ್ವಂತ ಹೊಡೆದನ್ರಿ ನನಗೆ ಆ ಕಡೆಯಿಂದ ನೀರು ಹಾಯ್ತೈತಿ ಎಲ್ಲಿಂದ ಕರೆಂಟ್ ಐತಿ ಅಲ್ಲಿ ಬೋರ್ ಹೊಡೆದನ್ರಿ ನೀರು ಆಗೇ ಅದಾವು ಏನ್ರಿ ಹೇಳ್ರಿ ಏನು ಇಲ್ರಿ ಒಟ್ಟ ನೋಡ್ರಿ ಅಟ್ ಕುಂಟ್ರಿಗೆ ದಾನ ಧರ್ಮ ಮಾಡಿದ್ವು ಏನ್ರಿ ನಮ್ಮಂತೇಲಿ ಇದ್ದಟ್ರಿ ಕೊಟ್ಟದ್ ಇವತ್ತು ನಿಮಗೂ ನಾ ಹೇಳ್ಬಾರ್ದ್ರಿ ಈಗ ಇನ್ಕಮ್ ಮಟ್ಟ ಕೊಟ್ಟದ್ದು ಸುಳ್ಳು ಆಕೈತ್ರಿ ಇದು ಹೇಳ್ಕೋಬಾರ್ದ್ರಿ ಅವ್ರದ ಪುಣ್ಯ ನನಗೆ ಐತೈತ್ರಿ ಇದೆಲ್ಲ ಆಗ್ಬೇಕಾದ್ರ ಈ ದನ ಈ ಆಡ್ರಿ ಈ ಹೊತ್ಕೋಳ ಏನು ಇವ್ನ ಏನು ಮೂಕ ಪ್ರಾಣಿ ಸಾಕೇನ್ರಲ್ಲ ಇವತ್ರ ಪುಣ್ಯ ನನ್ನ ಮ್ಯಾಗ ಐತ್ರಿ ಮತ್ತಾರ ಪುಣ್ಯ ನನ್ನ ಮ್ಯಾಗ ಇಲ್ರಿ ಇವತ್ರ ಪುಣ್ಯ ನನ್ನ ಮ್ಯಾಗ ಐತಿ ಭಗವಂತನ ಪುಣ್ಯ ರೀ ಏನ್ ಇದೆಲ್ಲ ಆಗ್ಬೇಕಾದ್ರ ಏನ್ರಿ ನಂದು ಆಸ್ತಿ ರೀ ನಮ್ಮ ಅಪ್ಪ ಒಂದು 3 ಎಕರೆ ಬಿಟ್ಟು ಹೋಗಿದ್ರಿ ಅದನ್ನ ಮಾರಿ ಗಾಡಿ ತಗೊಂಡಿವ್ರಿ ಈಗ ನಂದು 5 ಎಕರೆ 30 ಗುಂಟೆ ರೀ ಹಾ ರೀ ಇಲ್ಲೇ ತಗೊಂಡಿದ್ರಿ ಅಲ್ಲಿ ಕೆರಿ ಹೊಲ 2 ಎಕರೆ ಐತ್ರಿ ಇಲ್ಲಿ 3 ಎಕರೆ 31 ಗುಂಟೆ ಐತಿ ಹಾ ರೀ ಈ ಮನಿನೂ ಹೆಚ್ಚು ಕಡಿಮೆ ರೀ ಆ ಕಟ್ಟಿದ್ವಿ ಒಂದು ಅದು ಮನಿ ಶೆಡ್ ಅಚ್ಚಕಡೆ ಶೆಡ್ ರೀ ಅಚ್ಚಕಡೆ ಶೆಡ್ ಆ ಮನಿ ಹಿಡಿದ್ರಿ ಅದು ಒಂದು 30-40 ಲಕ್ಷ ರೂಪಾಯಿ ಆಗೇ ಇರ್ಬೇಕ್ರಿ ಮತ್ತು ಈ ಶೆಡ್ಗೆ ಒಂದು 12.5 ಲಕ್ಷ ರೀ ಒಂದು 40 ಲಕ್ಷ ರೂಪಾಯಿ ಎಲ್ಲ ಕುಡಿಸಿರಿ ಹಾಂ ರೀ ಅದಟ್ಟು ಎಲ್ಲ ಭೂಮಿಯಾಗ ಈಗ ಇದು ನಮ್ದಟ್ರೆ ಮತ್ತು ಮಂದಿದು ಒಂದು 6-7 ಎಕರೆ ರೀ ಈಗ ನಮಗೇನು ಮಾಲಕರು ಹೊಲ ಕೊಟ್ಟಾರಲ್ಲ ದುಂಡಪ್ಪ ಅರ್ಬಾಯ್ ಅಂತ ಹೇಳ್ರಿ ಅವ್ರ ಪಾಪ ಇನ್ನಮ್ಮನ ನಮಗ್ ಮಾಡಾಕ ಕೊಟ್ಟಾರ ಇನ್ನ 5 ಎಕರೆ ಒಟ್ಟು ಕೊಟ್ಟಿರ್ರಿ ಏನ್ರಿ ಇದನ್ನ ನಾವು ತಗೊಳಂತ್ಲೆ ಮತ್ತೆ ಉಳ್ದದ್ ನಮಗ ಕೊಟ್ಟಾರ ಪಾಪ ಮತ್ತಟ್ಟ ಕಾಡಿದಟ್ಟು ಮರ್ಯಾರ್ರಿ ಇನ್ನ ಅವ್ರದ್ದು 5.5 ಎಕರೆ ನನ್ನ ಕೈಯಾಗ ಐತ್ರಿ ನೀನ ಮಾಡ್ಕೋಪ್ಪ ಅಂತ ಹೇಳಿ ನನ್ನ ಕೈಯಾಗ ಕೊಟ್ಟಾರ ಆದ ಇದ ಕುಡಿಸಿ ವರ್ಷ ಒಂದು 500 ಟನ್ ಕಬ್ಬು ಹೋಗೈತ್ರಿ ಈ 500 ಕಬ್ಬು ಹೋಗ್ಬೇಕಾದ್ರ ಕಾರಣ ರೀ ಈ ದನಾಕರಾನ ರೀ ಈ ದನಾಕರ ಇರ್ಲಿಲ್ಲ ಅಂದ್ರ 500 ಆಗುವಲ್ಲಿ ಇದು 200 ಆಗಂಗಿಲ್ಲ ಹಾ ದನ ಏನ್ ಮಾಡಿತಪ್ಪ ಅಂದ್ರ ಇದನ್ನ ಮಾಡ್ತೈತ್ರಿ ಇಲ್ಲಿ ದನದ ಏನ್ ಉಳಿತಂದ್ರ ಇದನ್ನೆಲ್ಲ ಹಾಕಿದೀವ್ರಿ ಇಲ್ಲಿ 200 ಕಬ್ಬು ಆಗೋ ಟೈಮ್ದಾಗ 300 ಕಬ್ಬು ಆಗೈತಿ ಅಂದ್ರ ಎದರಿಂದ ಆಗೈತ್ರಿ ಒಬ್ಬೊಬ್ರು ಶೆಡ್ ಮಾಡ್ತಾರು ಅದ್ರ ಕರೆ ಗಮನ ಕೊಡಂಗಿಲ್ಲ ಸರಿಯಾಗಿ ಫುಡ್ ಹಾಕಂಗಿಲ್ಲ ಸರಿಯಾಗಿ ನೀರು ಕೊಡಂಗಿಲ್ಲ ಲಾಸ್ ಆತತಾರು ಲಾಸ್ ಯಾರು ಮಾಡ್ಯಾರ್ರಿ ನಾವ ಮಾಡಿದ್ವಿ ರೈತಕಿ ಯಾವತ್ತೂ ಲಾಸ್ ಆಗಂಗಿಲ್ಲ ಚೆನ್ನಾಗಿ ಮಾಡ್ಕೋತ ಹೋಗ್ಬೇಕು ದುಡಿದ್ರ ರೀ ಕಾಯಕ ಕೈಲಾಸ ಏನ್ ಅಂದಾರಲ್ಲ ಕಾಯಕವೇ ಕೈಲಾಸ ದುಡಿಬೇಕ್ರಿ ತಿನ್ಬೇಕು ಮೇಯ್ಮೂರ್ ದುಡಿದ್ರ ಅನ್ನ ಆಗೇ ಹಾಕೈತ್ರಿ ಏನ್ರಿ ಇವತ್ತು ಚಪ್ಪಲ್ ಹೊಲ್ರಿ ನೀವು ನೇತದಿಂದನ ಮಾಡ್ಬೇಕು ಅದ ಅನ್ನ ಹಾಕತೈತ್ರಿ ಚಪ್ಪಲ್ ಏನು ಹೊಲಿದ್ ಸುಮಾರನ್ರಿ ಅವನು ದಂಧೆಗ್ರಿ ಅದ ಹಾ ಅವ್ ಚಪ್ಪಲ್ ಹೊಲಿತಾನಂದ್ರ ಸುಮಾರ ಅಲ್ರಿ ಅವ ಒಬ್ಬ ನಮಗ್ ಮಾಲಾಕ ರೀ ಚಲೋ ರೀ ಆ ಚಪ್ಪಲ್ ಹೊಲ್ದ ಅನ್ನ ಹಾಕ್ತತಿಲ್ರಿ ಆದ್ರೆ ಯಾವ ದಂಧೆಗೆ ಮಾಡಿದ್ರು ನೇತ್ಲೆ ಮಾಡ್ಬೇಕು ಇವತ್ತು ಭೂಮಿದಾಗಲಿ ಫಾರ್ಮ್ದಾಗಲಿ ದನಗೋಳ್ದಾಗಲಿ ಏನೋ ಮಾಡ್ರಿ ನೀವು ಅವ್ ಕೈ ಹಿಡ್ದ ಹಿಡಿತಾವ್ ನಾವ್ ಅವತ್ರನ ಕೈ ಬಿಟ್ಟಿವ್ರ ನಮ್ಮನ ಕೈ ಅವ್ ಬಿಡ್ತಾವ್ ಇಷ್ಟ ಐತ್ರಿ ಹೌದಿಲ್ರಿ ನಾವ್ ಮಾಡ್ಲಾರಕ್ ನಾವ್ ಕುಣ್ಲಾರಕ್ ಒಂಡ್ ಅಂಕತಾರಲ್ಲ ನಾವ್ ಕುಣ್ಲಾರಕ್ ನಮಗ್ ಕುಣ್ಯಾಕ ಬರಂಗಿಲ್ಲ ಓಣಿ ಮ್ಯಾಗ ಹೆಸರು ಇಟ್ಬಿಡುದು ಓಣಿ ಅಂಕ ಟಿಂಕ ಇತ್ತು ಅನ್ನೋದು ಅಂದ್ರ ನಾವು ಕರೆಕ್ಟ್ ಇದ್ವಿ ಅಂದ್ರೆ ಯಾವ್ದು ಲಾಸ್ ಆಗಂಗಿಲ್ಲ ಬೇಕಾದ ದಂಧೆ ಮಾಡ್ರಿ ಸರಳ ಇರ್ತೈತ್ರಿ ನಾವು ಮಾಡ್ಬೇಕು ನಾವು ದುಡಿಬೇಕು ಮೊದಲು ಯಾವುದೋ ಒಂದು ಬಿಸ್ನೆಸ್ ಮಾಡ್ರಿ ಇದನ್ನ ನಾನ ಮಾಡ್ತಾನಂತ ಹೇಳಿ ಅದನ್ನ ಮಾಡ್ಬೇಕು ಮತ್ತೊಬ್ಬನ ಮ್ಯಾಗ ಅವನ ಮ್ಯಾಗ ಮಾಡ್ತಾನಂದ್ರ ಆ ದಂಧೆಗೆ ನೀವು ಮಾಡಬಾರ್ದು ಯಾಕಂದ್ರೆ ನೀವು ಹೊತ್ಕೋರಿ ಕೈಯಾಗ ಇಟ್ಕೋರಿ ಆಳ್ ಬೇಕ ಮಾಡಬೇಕ್ರಿ ಜೋಡ್ಬೇಕ ಇಟ್ಕೋರಿ ಇರ್ಲಿಲ್ಲ ಅಂದ್ರೆ ನಾನ ಇದನ್ನ ಮಾಡ್ಬೇಕು ಅನ್ನುವಂಗಿತ್ತಂದ್ರ ಅದನ್ನ ನೀವು ಮಾಡೋದು ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ಅದನ್ನ ಮಾಡಿ ಆ ಉದ್ಯೋಗ ಹೆಸರು ಕೆಡಿಸಿ ಏನ್ರಿ ಇನ್ನೊಬ್ಬ ಮತ್ತೊಬ್ಬ ಇಂಥವು ಯಾವ 4 ದನ ತಂದಿರ್ತಾವ್ರಿ ಅದನ್ನ ಮಾಡಿ ಹೆಸರು ಕೆಡಿಸಿ ಬಿಡ್ತಾವ 10 ಮಂದಿಗೆ ಹೇಳ್ತಾವ್ರಿ ದನದ ಲಾಭ ಇಲ್ಲ ಅಂದ್ರ ದನ ಸಾಕಾಣಿಕೆ ಇಂಥವ್ರಿಂದ ಕಮ್ಮಿ ಆಕೈತಿ ಭೂಮಿ ತೆಲಿ ಮ್ಯಾಗ ಇವ್ರು ಮಾಡಿರಂಗಿಲ್ಲ ಉದ್ಯೋಗ ಮಾಡಿ ಮಾರನ್ನ ಹಾಳಾದ್ನಿ ಎದಕ್ ಹಾಳದ
ನಾವು ಹಾಳಾಗಿದೀವನ್ರಿ ಈಗ ಇಲ್ರಿ ಹಾ ನಮ್ಮ ಭೂಮಿ ಬೆಳೆ ಆಗೈತೈತ್ರಿ ಬೆಳೆ ಐತಿ ನಮ್ಮ ಶರೀರ ದಟ್ಪುಟ ಐತಿ ದಾಟ್ಬಿಟ್ಟು ಐತಿ ಹಾ ಡಾಕ್ಟ್ರಿ ಐತಿ ನಾನು ನಿನಗೆ ಬಿ ಪಿ ಶುಗರ್ ಬರಂಗಿಲ್ಲ ಹೋಗಂದ ಇದಕ್ಕಿಂತ ಸಾವುಕಾರಿಕೆ ನನಗೇನು ಬೇಕಾಗೈತ್ರಿ ನನಗೆ ರೊಕ್ಕ ಬೇಕಾಗಿಲ್ರಿ ಹಾ ರೀ ಆತ್ರಿ ನನ್ನ ತೇಲಿ ಒಂದು 50 ಲಕ್ಷ ಐತೆ ಒಂದು ಕೋಟಿ ಐತೇನ್ರಿ ಹಾ ರೀ ನನಗೆ ಬಿ ಪಿ ಶುಗರ್ ಕುಡಿತಾರೆ ಏನು ಮಾಡುದ್ರಿ ಏನ್ ಮಾಡುದ್ರಿ ಏನ್ ಎಟ್ ಇದ್ರಿ ಏನ್ ಮಾಡುದ್ರಿ ಕೋಟಿ ನಾನು ಹಿಂಬಾಲ ಬರ್ತೈತೇನ್ರಿ ಬರುದಲ್ರಿ ಶರೀರ ಗಟ್ಟಿತ್ತಂದ್ರ ಹಾ ರೀ ನನ್ನಂತ ಆಸ್ತಿನ ಯಾವುದೂ ಅಲ್ಲ ನಾವಣ ಹಾ ಹಾ ಶರೀರ ಒಂದು ಗಟ್ಟಿದ್ರ ಆಸ್ತಿನ ಯಾವುದೂ ಅಲ್ರಿ ಹಾ ರೀ ಈಗ ಬೇಕಾಗ್ತೀನ್ರಿ ಹಾ ರೀ ನನ್ನ ಶರೀರ ಕಪ್ಪಸ್ಕೋತೈತಿ ಹಾ ಒಬ್ಬೊಬ್ರು ನೋಡ್ರಿ ಸಪ್ಪನ ಬ್ಯಾಳಿ ಹಾ ಮತ್ ಉಪ್ಪು ಹಾಕಂಗಿಲ್ಲ ಜೋಳದ ರೊಟ್ಟಿನ ತಿನ್ಬೇಕಂತ ಹೇಳ್ತಾರ ಹಾ ಏನ್ ಹೇಳ್ತಾರ್ರಿ ಹಂಗ ಹೇಳ್ತಾರ್ರಿ ಬ್ಯಾರೆ ತಿಂದಿ ಅಂದ್ರ ನೀ ಸಾಯ್ತಿ ಅಂತ ಹೇಳ್ತಾರ ಹೇಳ್ತಾರ್ರಿ. ನಮ್ದು ಸಮೀರ್ ಹೊಡಿ ಪ್ಯಾಟ್ರಿ ಇದ್ದಂಗ್ರಿ ಆಗಾಡ ಸುಲದರೆ ಕಬ್ಬು ಕಳಿಸ್ತೀರಿ ರೌಂದಿ ದರ್ಸಲೆ ಕಳ್ಸಾತ್ಯಾರ ನೋಡಿರಿ ಹಂಗ ನಾವು ಈಗ ರೌಂದಿ ದರ್ಸಲೆ ಏನೋ ತಿನ್ನಾಕತ್ತಿದ್ವಿ ತಿನ್ನಾಕತ್ತಿದ್ವಿಲ್ರಿ ಈಗ ಪ್ರತಿ ಒಂದು ಕಾಯಿಪಾಯಿಲ್ರಿ ಹಾ ರೀ ಪ್ರತಿ ಒಂದು ಯಾವ್ದು ನೋಡ್ರಿ ನೀವು ಬೇಕಾದ್ರೆ ಕೊತ್ತಂಬರಿ ನೋಡ್ರಿ ಮೆಥಿ ಪಾಯಿಲ್ ನೋಡ್ರಿ ಹಾ ರೀ ಬದನಿ ಗಿಡ ನೋಡ್ರಿ ಯಾವುದೋ ಒಂದು ವಸ್ತು ನೋಡ್ರಿ ಪ್ಯಾಟೆ ಅಂದ್ ಎಲ್ಲ ಕೆಮಿಕಲ್ಸ್ ಬಿಡ್ತಾರಲ್ರಿ ಕೆಮಿಕಲ್ಸ್ ಅದನ್ನೆಲ್ಲ ನುಂಗಾಕೈತಿಲ್ರಿ ಈ ದಗದ ಮಾಡಿ ಅದನ್ನ ನುಂಗಿದೀವು 4 ದಿವಸ ಬಾಳ್ತೀವ್ರಿ ಹಾ ರೀ ಗಪ್ ಗಡದ್ ಎಸಿ ರೂಮಿನಾಗ ಕೂತ್ ತಿಂದ್ರಿ ಗಪ್ಪ ಆಗುದ ಗಪ್ಪ ಹಾಕಿರಿ ಏನಪ್ಪ ಅರ್ಯಾವತ್ತ ಮತ್ತ ಸುದ್ದಿದ ಮನುಷ್ಯ ಸಹಾಯ ಆಗತ್ತೇನ್ರಿ ಹಾ ರೀ ಮತ್ ಇವ್ರು ಹೆಂಗ್ ಉಳಿತಾರ್ರಿ ಯಾವ್ದ್ರಿ ಅದಕ್ಕೆ ಇದ್ರ ಜೋಡಿ ಅಟ್ಟು ಬೆವ್ರ ಒಂದ್ ಒಟ್ಟಿಗೆ ಎಟ್ಟು ನಿಮ್ದು ಭಾಳ ಆಗ್ಲಿಕ್ಕೆ ಬಿಡುವಲ್ತ 10 ಹಣ್ಣಿ ಹೋಗಲ್ರಿ ಹಾ ರೀ ಒಂದ್ ಈಟ್ ಒಂದ್ ಸ್ವಲ್ಪ ಹಿಂಗ್ ಸೀಟ್ ದಿವಸ ಒಂದ್ ತಾಸರೆ ಮಾಡುವಾರ ಹಾ ಒಟ್ ಮಾಡು ಕಡೀಗ ನಮಗ ಹಸು ಆಗೋ ಪುರ್ತೇಕರಿ ಹಾ ತಿಂದಿರಿ ಎದಕ್ ನಮ್ಮ ಶರೀರಕ್ಕ ಹಸು ಆಗ್ಬೇಕ್ರಿ ಹಾ ರೀ ಹಸು ಆದ ಕೂಡ್ಲೆ ತಿಂದು ನೋಡ್ರಿ ನೀವು ಹಾ ರೀ ನಾ ಹಸು ಅದನ್ನ ಊಟಕ್ಕೆ ಬಾ ಅಂದ ಕೂಡ್ಲೆ ಮತ್ತೆ ನಾ ಟೈಮ್ ಸೀರಿ ಊಟಕ್ಕೆ ಹೋದ್ರ ಕೆಲಸ ಆದ ಇಲ್ಲೂ ಹಾ ರೀ ಉಪಯೋಗ ಕೊಡಂಗಿಲ್ರಿ ಕೂಡ ಲಗ್ ಹೊರಗೆ ಹಾಕಿ ಬಿಡ್ತೈತ್ರಿ ಹೊರ್ಗ ಹಾಕಿ ಹಾಕ್ತೈತಿಲ್ರಿ ಮತ್ತ ಇದ್ರಲ್ಲ ಇಟ್ಕೊಳಕ್ ಜಾಗ ಬೇಕ್ರಲ್ಲ ಆಗ್ಬೇಕು ದುಡಿತಂದ್ರ ಹಾ ರೀ ಕಪ್ಪಸ್ತೈತ್ರಿ ಒಳಗ ಕಪ್ಪಸ್ ಹಾ ಕಪ್ಪಸಿದ್ರಲ್ಲ ದುಡಿಲಿಲ್ಲ ಅಂದ್ರೆ ಹೆಂಗ್ ಕಪ್ಪಸ್ತೈತ್ರಿ ತಿಂದು ಕೂತ್ರಿ ಅಂದ್ರೆ ಹೆಂಗ್ ಕಪ್ಪಸ್ತೈತ್ರಿ ಹೇಳಿ ಅದನ್ನ ಬಂದು ದುಡಿರ್ಲೇ ನೀವು ಹಾ ಯಾಕ್ರಿ ದುಡಿದಿ ಅಂದ್ರೆ ಇದು ಅನುಕೂಲ ಅದು ಅನುಕೂಲ ನಮ್ಮ ಶರೀರಕ್ಕೆ ಅನುಕೂಲ ಎಲ್ಲಕ್ಕೂ ಅನುಕೂಲ ಹಾ ರೀ ಹಾ ದುಡ್ಲಿಲ್ಲ ಅಂದ್ರೆ ಯಾವುದೂ ಆಗಂಗಿಲ್ಲ ಹಾ ರೀ. ಈಗ ಒಂದ್ ಅಂದಾಜು ನಿಮ್ದ ಒಂದ್ ವರ್ಷಕ್ಕೆ ಎಷ್ಟ್ ಟರ್ನೋವರ್ ಐತ್ರಿ ನಿಮ್ಗೆ ನಮ್ಮ ಟರ್ನ್ ಓವರ್ ನೋಡ್ರಿ ನಮ್ದು ಭಾಳ ಅಂದ್ರೆ ಇದಟ್ಟು ಕಬ್ಬು ಹೋಗೈತ್ರಿ ಕಬ್ಬು ಅಂದ್ರೆ ನೋಡ್ರಿ ಅದನ್ನು ಏನೈತಿ 500 ಟನ್ ಕಬ್ಬು ಹೋಗೈತಿ ಅಂದ್ರೆ 500 ಟನ್ ಎಲ್ಲ ಲಾಭ ಇರಂಗಿಲ್ಲ ಲಾಭ ಇರಂಗಿಲ್ಲ ಯಾಕಂದ್ರೆ 4ನೇ ಪಾಲೇ ಕೊಡ್ತೀವಿ ನಾವು ಈಗ 4ನೇ ಪಾಲು ಅಂದ್ರೆ ಈಗ ನೀವು ಬದುಕಾಯಿ ಎಲ್ಲ ಮಾಡಿದ್ರು ನಾವು ಹೊಲ ಇಟ್ಕೊಂಡಿಲ್ಲ ಹಾ 4ನೇ ಪಾಲು ಕೊಡ್ತೀವಿ ರೀ ಈಗ ಅರ್ಧ 4ನೇ ಖರ್ಚು ಇಡ್ರಿ ಹಾ 4ನೇ 4ನೇ ಪಾಲ್ದವ್ರು ಚಾರ ಈಗ 500 ಟನ್ ಕಬ್ಬು ರೀ 200 ಟನ್ ಉಳಿದ್ರಿ ಹಾಂ 200 ಟನ್ ದುಳಿತೀರಿ ಹಾ ರೀ ಇಷ್ಟ ಲಾಭ ಆಗುದ್ರಿ ಈಗ 4ನೇ ಪಾಲು ಮಾಡಿದವ್ ಕೊಡಬೇಕ್ರಿ ಹಾ ರೀ ಹೌದಿಲ್ರಿ ಹಾ ರೀ ಈ ಸಡ್ಡುಗಳ್ದು ಇದು ಇದೆಷ್ಟು ಉಳಿದಿರ್ಬೋದು ನಿಮ್ಮ ಅಂದಾಜು ಪ್ರಕಾರ ನಾ ಏನಿಲ್ಲ ನಿಮ್ಗೆ ಒಂದು ಬದುಕಿಗೆ ಯಾವ್ರಿಗೆ 20,000 ಉಳಿತೈತಿ 30,000 ಉಳಿತೈತಿ 40,000 ಎಲ್ಲ ಸುಡ್ರಿ ಅದನ್ನ ನೆಂಬಿ ಯಾರು ಪಾರು ಮಾಡಬೇಡ್ರಿ ಹಾ ಹಾ ಒಂದು ಬದುಕಿಗೆ ಹಾ ರೀ ಎಟ್ರಿ ಒಂದು ಬದುಕಿಗೆ 5,000 ಹಾ ರೀ ಇಷ್ಟ ಲಾಭ ರೀ ಈಗ ನಾನು 100 120 ಬದುಕದಾವ ಹಾ ರೀ 120 ಬದುಕಿಗೆ ರೊಕ್ಕ ಎಟ್ಟಾತ್ರಿ 5,000 ಅಂತಿ 6 ಲಕ್ಷ 6 ಲಕ್ಷ ರೂಪಾಯಿ ಹೌದಿಲ್ರಿ ಹಾ 6 ಲಕ್ಷ ರೂಪಾಯಿ ರೀ ನನ್ನ ಮಗನ ಇಬ್ಬರು ಇದೀವಿ ರೀ ಹಾ ರೀ ಒಂದು ಆಳು ತೊಗೊಂಡಿದ್ವಿ ಹಾ ಸರಿ ಐತ್ರಿ ಸರಿ ಐತೆ ಪಗಾರ ಎಷ್ಟು ಬಿತ್ರಿ ನಮ್ಮ 3 ಮಂದಿ ಅವು ತೊಗೋತಾನ್ರಿ ಆಳು ಮನುಷ್ಯ ಹಾ ನಮ್ಮಟ್ಟ ಅವ್ನು ಕೊಟ್ಟು ಬಿಡುದ್ರಲ್ಲ ಹಾ ಹಾ ರೀ 6 ಲಕ್ಷ ರೂಪಾಯಿ ಅವ್ನು ವರ್ಷ 2 ಲಕ್ಷ ತಿನ್ರಿಲ್ಲ ಹಾ ತಿನ್ರಿ ನನಗೆ 2 ಲಕ್ಷ ಉಳಿತ್ರಿ ನನ್ನ ಮಗ 2 ಉಳಿತ ಹಾ ರೀ ಹಾಂ ಆಳು ಮನುಷ್ಯಾಗ 2 ಉಳಿತು ಎರಡು ಉಳಿತು ಹೌದಿಲ್ರಿ ಹಾ ರೀ ಸರಿ ಐತಿಲ್ರಿ ಸರಿ ಐತೆ ಇಷ್ಟ ಬೇಕ್ರಲ್ಲ ಬೇಕ್ರಿ ಮತ್ತೆ ಆರೋಗ್ಯವಾಗಿ ಇರ್ತೀರಿ ಆರೋಗ್ಯ ಇರ್ತೈತಿ ಎಲ್ಲ ಇದೆ ಆರಾಮ್ ಸೀರಿ ಇರ್ತೈತ್ರಿ ಹಾ ರೀ ಮತ್ತೇನು ಬೇಕಾಯ್ತ್ರಿ ಟೈಮ್ ಸೀರಿ ಊಟ ಹೋಗೈತಿ ಮತ್ತು ಈ ದನ ಏನು ಮಾಡಿದ್ವಿ ಈಗ ಅಲ್ಲಿ ನಾನು ಎಮ್ಮಿಗಳು ನೋಡೀರಿ ನೀವು ಹಾ ರೀ 180 170 ಇಲ್ದ ಎಮ್ಮಿ ಇಲ್ಲಿ ನಿಮ್ಗೆ ಗೊತ್ತಾಯ್ತು ಹಾ ರೀ ಹರಿಯಾಗ ನಮಗೆ 3 ಲೀಟ್ರ್ ಸಂಜೆಗೆ 3 ಲೀಟ್ರ್ ಹಾಲು ಬೇಕು ಮೊಸರು ಮಜ್ಜಿಗೆ ರೀ ತುಪ್ಪ ಬೆಣ್ಣೆ ಬೇನಿ ಎಲ್ಲಾ ತರ ಇದಕ್ಕಾಗೆ ಮಾಡ್ಬೇಕ್ರಲ್ಲ ನಾ ಇದನ್ನೆಲ್ಲ ತಿನ್ನಾಕ ಇದನ್ನ ಏನು ಮಾಡಾಕತ್ತೇನ್ರಿಲ್ಲ ತಿನ್ನಾಕ ಮಾಡುದು ಪಾಟಿಗೆ ಮಾಡ್ಬೇಕ್ರಲ್ಲ ಹೇಗೆ ಮಾಡುದು ಇದನ್ನ ಬಿಟ್ರೆ ಏನೈತ್ರಿ ಏನ್ ಬಿಟ್ರಿ ಏನು ಇಲ್ಲ. ಹಾಂ ಇಟ್ಟು ಮಾಡಿ ಅದನ್ನ ತಿತ್ತೀವಿ ಅಂದ್ರೆ ಇದಕ್ಕಿಂತ ಸಾವುಕಾರಿಕೆನ ಏನು ಬೇಕಾಯ್ತು ನಿಮಗೆ ಬೇಕಾಗಿಲ್ರಿ, ಏನು ಬೇಕಾಗಿಲ್ಲ ಹಾಂ ಹಾ ರೀ ಮತ್ತು ಬೆಕ್ಕಾದ ಹಬ್ಬದ ಗಂಟ್ಲೆ ಐತಿ ಅಂದ್ರೆ ಊಟ ಹೋಗ್ಲಿಲ್ಲ ಅಂದ್ರೆ ಏನು ಮಾಡವ್ರದ ರೀ ಏನ್ ಮಾಡೋದೈತ್ರಿ ನೋಡ್ಕೊತ ಕೊಂಡದ್ರು ರಾಕ್ ಐತಿ ಹಾ ಶರೀರಕ್ಕೆ ಸುಖ ಇಲ್ಲ ಹಾ ಎನಸ್ಕೊತ ಕೊಂಡ್ರದನ್ರಿ ಅದನ್ನ ಬರೀ ಎನ್ಸೋದ್ ಕೂತ್ರ ಊಟ ಹೋಗ್ಬೇಕ್ರಲ್ಲ ಊಟ ಹೋಗ್ಬೇಕ್ರಲ್ಲ ಹಾಂ ಬರೋಬರ್ ನಡಿ ಕೋಳಿ ಈ ರೀತಿ ಯಾರು ಈಗ ಹೊಸದಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ ಯುವಕರ್ರಿ ಅವ್ರಿಗೆ ಏನಾರ ಮಾಹಿತಿ ಹೇಳ್ಬೇಕಾರೆ ನೀವು ಏನು ಸಜೆಷನ್ ಕೊಡ್ತೀರಿ ಅವ್ರಿಗೆ ನೋಡ್ರಿ ಅವ್ರಿಗೆ ಮೊದಲ ಅಭಿಲಾಷ ಬೇಕು ನಾ ಮಾಡ್ತಾನ ಅವಂಗ ಹಾ ರೀ ದುಡಿತನೂ ಅಭಿಲಾಷ ಬೇಕು ಹಾ ರೀ ನಾವು ಅಂತೂ ಏನೈತಿರ್ಲಿ ಅವಂಗ ಅದು ಅಭಿಲಾಷ ಇತ್ತಂದ್ರೆ ನಾ ಇದನ್ನ ಮಾಡತ್ತನ ಅಂತ ಹೇಳಿ ನಮ್ಮ ಅಂತೇಳಿ ಬಂದಂದ್ರೆ ಹಾ ರೀ ನಮ್ಮದು ಪೀ ಗೀ ಏನು ರೊಕ್ಕ ಪಕ್ಕ ಏನೂ ಇಲ್ರಿ ಹಾ ರೀ
ನನ್ನಲ್ಲಿ ಇದು ಒಂದು ದಿವಸ ದಗದ ಬಿಟ್ಟು ಅವ್ನಿಗೆ ಏನು ಮಾಹಿತಿ ಬೇಕಿದ್ ಹಿಂಗೆ ಮಾಡ್ರಿ ಹಿಂಗೆ ಆಕೈತೆ ಅಂತ ಹೇಳಿ ಅವ್ನು ತಿಳಿಸ್ಕೊಟ್ಟು ಹೇಳ್ತಾನೆ ರೀ. ಕೋಳಿ ಸಾಕಾಣಿಕೆ ಬದಲು ಹೇಳ್ತಾನೆ ರೀ, ಹುಂತಿನ ಬದಲು ಹೇಳ್ತಾನೆ, ಆಡಿನ ಬದಲು ಹೇಳ್ತಾನು, ಈ ಬೆಳಿ ಬದಲ ಕಬ್ಬಿನ ಬದಲ ಏನು ಮಾಹಿತಿ ಬೇಕು, ಏನು ಹಚ್ಚಿರಿ ಏನು ಆಕೈತೆ ಅನ್ನೋದು ಅದು ನಟ್ಟು ಹೇಳ್ತಾನೆ. ಈ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದ ಹಿರಿಯರಾದ ರಾಜು ಮುಲ್ಲಾ ಅವ್ರಿಗೆ ಅಭಿನಂದನೆಗಳು ಹೇಳ್ತಿದ್ದೀನಿ. ನಮಸ್ಕಾರ.